ಅಲ್ಲಿ ಸಚಿವರಿದ್ದಾರೆ, ಸರ್ಕಾರ ಇದೆ, ಮಾತನಾಡ್ತಾರೆ. ಅದಕ್ಕೆ ಅವ್ರು ಹೇಳೋದು ನಿಜ ಇದೆ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಸರ್ಕಾರ ಅದು ಎಲ್ಲ ಸರ್ಕಾರದಲ್ಲಿ ಈ ರೀತಿಯಾದಂಥ ಹೋರಾಟಗಳು ಸ್ವಾಗತ ಮಾಡ್ತೀವಿ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತನಿದೆ, ಸ್ವಾಗತನಿದೆ. ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಅದನ್ನ ಖಂಡಿತವಾಗಿ ಅದನ್ನ ಅವ್ರನ್ನ ಆಲೈಸ್ತಾರೆ. ಅವರಿಗೆ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಕೂಡ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅವ್ರು ಎಲ್ಲದಕ್ಕೂ ಹಂಗೆ ಹೇಳ್ತಾರೆ ರೀ. ಮತ್ತು ಅವರು ಸರ್ಕಾರ ಮಾಡೋಕ್ಕಲಿಗೆ ಅವ್ರೆಲ್ಲಿ ಹೋಗಿದ್ರಂತೆ, ಅವ್ರ ಟೂರ್ಗಳು ಹೇಳೋಣ ನಿಮಗೆ. ಅವ್ರಿಗೆ ಏನು ಈಗ ನಾವೇನು ಮಾಡಿದ್ರು ಅವ್ರಿಗೆ ಒಂಥರ ಬೇರೆ ಏನಿಲ್ಲ, ಇಶ್ಯೂ ಏನಿಲ್ಲಲ್ಲ, ಮತ್ತು ಮಾತನಾಡ್ತಾರೆ. ಭಾಳಷ್ಟು ಜನ ಒಂದೇ ಸರಿ ಹೋದ್ರು ಸರ್, ಅದಕ್ಕೇನೆ ಸರ್ಕಾರ ಟೂರಿಗೆ ಕಳಿಸಿದೆ ರೀ, ಹೋಗಿದ್ದಾರೆ. ಸೊ ಅದು ಕ್ಲಿಯರ್ ಇದೆ ನಿಮಗೆ. ಆದರೆ ಏನು ಅಲ್ಲಿ ಹೋಗಿ ರಾಜಕೀಯ ಏನು ಮಾಡೋದೈತೆ? ಆಯ್ತು, ಒಂದು 28-30 ಜನ ಹೋದ್ರೆ ಅಲ್ಲಿ ಏನು ರಾಜಕೀಯ ಏನು ಮಾಡೋದೈತೆ? ಅಲ್ಲಿಂದೇನು ಓಟ್ ಹಾಕ್ತಾರಾ? ವೈಯಕ್ತಿಕವಾಗಿ ಹೋಗಿದ್ವಿ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಹೋಗಿದ್ರು ಕೂಡ ಸರ್ಕಾರ ವತಿಯಿಂದ ಹೋಗಿದ್ರು, ವೈಯಕ್ತಿಕವಾಗಿ ಹೋಗಿದ್ರು, ನನಗೆ ಮಾಹಿತಿ ಇಲ್ಲ. ಬಟ್ ನೀವು ಹೇಳಿದ್ರು ಹೋಗ್ತಿದ್ರು ಕೂಡ, ಹೋದ್ರು ಕೂಡ ಏನು ಮಾಡಬೇಕೀಗ ಅಲ್ಲೀಗ? ಅಲ್ಲಿ ಹೋಗಿ ಏನು ಓಟ್ ಹಾಕ್ತಾರೆ? ಅಲ್ಲೇನು ರಾಜಕೀಯ ಮಾಡೋಕ್ಕೆ ಬರುತ್ತಾ? ಅಲ್ಲಿ ಸಚಿವರಿದ್ದಾರೆ, ಸರ್ಕಾರ ಇದೆ, ಮಾತನಾಡ್ತಾರೆ. ಅದಕ್ಕೆ ಅವ್ರು ಹೇಳೋದು ನಿಜ ಇದೆ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಸರ್ಕಾರ ಅದು ಎಲ್ಲ ಸರ್ಕಾರದಲ್ಲಿ ಈ ರೀತಿಯಾದಂಥ ಹೋರಾಟಗಳು ಸ್ವಾಗತ ಮಾಡ್ತೀವಿ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತನಿದೆ, ಸ್ವಾಗತನಿದೆ. ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಅದನ್ನ ಖಂಡಿತವಾಗಿ ಅದನ್ನ ಅವ್ರನ್ನ ಆಲೈಸ್ತಾರೆ. ಅವರಿಗೆ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಕೂಡ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅವ್ರು ಎಲ್ಲದಕ್ಕೂ ಹಂಗೆ ಹೇಳ್ತಾರೆ ರೀ. ಮತ್ತು ಅವರು ಸರ್ಕಾರ ಮಾಡೋಕ್ಕಲಿಗೆ ಅವ್ರೆಲ್ಲಿ ಹೋಗಿದ್ರಂತೆ, ಅವ್ರ ಟೂರ್ಗಳು ಹೇಳೋಣ ನಿಮಗೆ. ಅವ್ರಿಗೆ ಏನು ಈಗ ನಾವೇನು ಮಾಡಿದ್ರು ಅವ್ರಿಗೆ ಒಂಥರ ಬೇರೆ ಏನಿಲ್ಲ, ಇಶ್ಯೂ ಏನಿಲ್ಲಲ್ಲ, ಮತ್ತು ಮಾತನಾಡ್ತಾರೆ. ಭಾಳಷ್ಟು ಜನ ಒಂದೇ ಸರಿ ಹೋದ್ರು ಸರ್, ಅದಕ್ಕೇನೆ ಸರ್ಕಾರ ಟೂರಿಗೆ ಕಳಿಸಿದೆ ರೀ, ಹೋಗಿದ್ದಾರೆ. ಸೊ ಅದು ಕ್ಲಿಯರ್ ಇದೆ ನಿಮಗೆ. ಆದರೆ ಏನು ಅಲ್ಲಿ ಹೋಗಿ ರಾಜಕೀಯ ಏನು ಮಾಡೋದೈತೆ? ಆಯ್ತು, ಒಂದು 28-30 ಜನ ಹೋದ್ರೆ ಅಲ್ಲಿ ಏನು ರಾಜಕೀಯ ಏನು ಮಾಡೋದೈತೆ? ಅಲ್ಲಿಂದೇನು ಓಟ್ ಹಾಕ್ತಾರಾ? ವೈಯಕ್ತಿಕವಾಗಿ ಹೋಗಿದ್ವಿ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಹೋಗಿದ್ರು ಕೂಡ ಸರ್ಕಾರ ವತಿಯಿಂದ ಹೋಗಿದ್ರು, ವೈಯಕ್ತಿಕವಾಗಿ ಹೋಗಿದ್ರು, ನನಗೆ ಮಾಹಿತಿ ಇಲ್ಲ. ಬಟ್ ನೀವು ಹೇಳಿದ್ರು ಹೋಗ್ತಿದ್ರು ಕೂಡ, ಹೋದ್ರು ಕೂಡ ಏನು ಮಾಡಬೇಕೀಗ ಅಲ್ಲೀಗ? ಅಲ್ಲಿ ಹೋಗಿ ಏನು ಓಟ್ ಹಾಕ್ತಾರೆ? ಅಲ್ಲೇನು ರಾಜಕೀಯ ಮಾಡೋಕ್ಕೆ ಬರುತ್ತಾ?